ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಸುಮಾರು ವಿಷಯಗಳನ್ನು ವಿಡಿಯೋಗಳ ಮೂಲಕ ಮಾತಾಡ್ತೀವಿ. ಆರೋಗ್ಯಕ್ಕೋಸ್ಕರ ಮುದ್ರೆಗಳನ್ನು ಹೇಳಿಕೊಟ್ಟಿದ್ದೆ, ಮತ್ತು ಕೆಲವೊಂದು ದಿನ ಶಾರ್ಟ್ಸ್ ಅಂತ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಸುಮಾರು ಸ್ವಿಚ್ ವರ್ಡ್ಸನ್ನು ಕೊಡ್ತೀನಿ. ಆ್ಯಕ್ಯುಪ್ರೆಷರ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತೀವಿ, ಸ್ವಿಚ್ ನಂಬರ್ಸ್ ಬಗ್ಗೆ ಮಾತಾಡ್ತೀವಿ, ಮತ್ತು ನಮ್ಮ ಅಡುಗೆ ಮನೆ ಪದಾರ್ಥಗಳಲ್ಲೇ ಬಳಸ್ಕೊಂಡು ನಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳೋ ಒಂದು ವಿಷಯಗಳನ್ನು ಮಾತಾಡ್ತಾ ಇರ್ತೀವಿ. ನೀವು ಕೇಳ್ಬೋದು, ದೇವರು ಎಲ್ಲನೂ ಕೊಡ್ತಾನಲ್ವ, ನಾವ್ಯಾಕೆ ಮಾಡಬೇಕು ಅಂದಾಗ ದೇವರು ಕೊಡ್ತಾನೆ, ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕು. ಮಗು ದೇವರ ಕೊಡುಗೆ ಹೌದು, ಆದರೆ ಬೆಳೆಸೋದು ಅಪ್ಪ ಅಮ್ಮನ ಕರ್ತವ್ಯ ಅಲ್ವ, ಅದನ್ನೂ ದೇವರೇ ಮಾಡೋದಿಲ್ಲ. ಸೊ ದೇವರು ನಮಗೆ ಕೆಲವೊಂದು ವಿಷಯಗಳನ್ನು ಬಳುವಳಿಯಾಗಿ ಕೊಟ್ಟಿರ್ತಾನೆ. ಅದನ್ನು ನಾವು ಹೇಗೆ ಬಳಸ್ಕೊಂಡು ಹೋಗ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಉದಾಹರಣೆಗೆ ಇಷ್ಟು ರೋಸು, ಇಷ್ಟು ಜರಬರ, ಮತ್ತೊಂದು ಮಗದೊಂದು ಅಂತ ಕೊಟ್ಟಾಗ ಅದನ್ನು ಹೇಗೆ ನಾವು ಫ್ಲವರ್ ಬೊಕೆಯಾಗಿ ಜೋಡಿಸ್ತೀವಿ ಅನ್ನೋದು ನಮ್ಮ ಒಂದು ಚಾಕಚಕ್ಯತೆ ಅಲ್ವಾ, ನಮ್ಮ ಒಂದು ಪ್ರತಿಭೆ ಅದು. ಅಡುಗೆನೂ ಅಷ್ಟೇ, ಏಕೆಂದರೆ ಅಡುಗೆ ಮನೆ ವಿಚಾರ, ಸುಮಾರು ಅಡುಗೆ ಮನೆ ಪದಾರ್ಥಗಳನ್ನು ಬಳಸೋದ್ರಿಂದ ಅಕ್ಕಿ, ಬೇಳೆ, ತರಕಾರಿ, ಸಾರಿನ ಪುಡಿ ಎಲ್ಲ ಇರುತ್ತೆ. ಆದರೆ ಹೇಗೆ ನಾವು ಅದನ್ನು ಬಳಸಿ ಏನನ್ನು ಮಾಡ್ತೀವಿ, ಆ ಸಾರು ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ಥರ ಹದ ಬರುತ್ತೆ. ಕೆಲವೊಬ್ಬರು ಒಂದೊಂದು ವಿಷಯ ಮಾಡಿದಾಗ ನಾವು ಅದನ್ನೇ ತಿಳ್ಕೊಂಡು ಅದೇ ಅಳತೆನಲ್ಲಿ ಮಾಡಿದ್ರು ಅದು ಅವರು ಮಾಡಿದಂಥ ರುಚಿ ಬರಲ್ಲ. ಏನೋ ಒಂದು ವಿಶೇಷವಾದ ಅಂಶ ಅಥವಾ ವಿಶೇಷವಾದ ಗುಟ್ಟು ಬಿಟ್ಕೊಟ್ಟಿಲ್ಲ ಅಂತ ಅಲ್ಲ. ಕೆಲವೊಂದು ಈಗ ಗೋರಿಕಾಯಿ ಮತ್ತು ಕಡಲೆಬೇಳೆ ಹಾಕಿ ನಮ್ಮ ತಾಯಿ ಒಂದು ಪಲ್ಯನ ಮಾಡ್ತಾರೆ, ನಮ್ಮ ಅಜ್ಜಿ ಹತ್ರ ಅವ್ರು ಕಲ್ತ್ಕೊಂಡ್ರಂತೆ. ಅದನ್ನು ನಾನು ನನ್ನ ತಂಗಿ ಅದೇ ಥರ ಯಥಾವತ್ ಕೇಳಿ ಮಾಡಿದ್ರು ನಮ್ಮ ತಾಯಿ ಮಾಡಿದಷ್ಟು ರುಚಿ ಬರೋದಿಲ್ಲ. ಅವರು ಗುಟ್ಟು ಬಿಟ್ಕೊಟ್ಟಿಲ್ಲ ಅಂತ ಅಲ್ಲ, ಅಂದರೆ ಅದು ಏನೋ ಒಂದು ಕಂಪನಾಂಕ ಇರ್ಬೋದು, ಮತ್ತೊಂದು ಇರ್ಬೋದು. ನಾವು ಮಾಡಿ ಚೆನ್ನಾಗಿಲ್ಲ ಅಂತಲ್ಲ, ಆದರೆ ಅವ್ರು ಮಾಡಿದಾಗ ಇನ್ನೂ ಸ್ವಲ್ಪ ವಿಶೇಷವಾಗಿರುತ್ತೆ. ಹಾಗೆ ದೇವರು ನಮಗೆ ಬಳುವಳಿಗಳನ್ನು ಕೊಟ್ಟಿರ್ತಾನೆ. ಅಕ್ಕಿ ಬೇಳೆ ರೂಪದಲ್ಲಿ ಬೇಕಾದಷ್ಟು ಬಳುವಳಿಗಳನ್ನು ಕೊಟ್ಟಿದ್ದಾಗ ಅದನ್ನು ನಾವು ಹೇಗೆ ಬಳಸ್ಕೋತೀವಿ, ಅದನ್ನು ಹೇಗೆ ನಾವು ಊಟ ಮಾಡ್ತೀವಿ, ಅದನ್ನು ಹೇಗೆ ನಾವು ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅನ್ನೋದು ಮುಖ್ಯ. ಇದೇ ನಿಟ್ಟಲ್ಲಿ ಕೆಲವೊಂದು ಸರ್ತಿ ನಮ್ಮ ಜೀವನದಲ್ಲಿ ಯಾಕೆ ನಾನು ಎಲ್ಲ ಮಾಡಿದೆ, ಅವರು ಬಿಸ್ನೆಸ್ ಮಾಡಿದ್ರು, ನಾನು ಮಾಡಿದೆ, ನನಗೆ ಲಾಸ್ ಆಯಿತು, ಆದರೆ ಅವರಿಗೆ ಚೆನ್ನಾಗಿ ಏಳಿಗೆ ಆಯಿತು, ನನಗೆ ಕಸ್ಟಮರ್ಸೇ ಬರಲಿಲ್ಲ, ನಾನೇನು ಮಾಡಿದೆ, ಈ ಥರ ಎಲ್ಲ ಪ್ರಶ್ನೆಗಳು ಬರುತ್ತೆ. ಎಲ್ಲವೂ ಸ್ನೇಹಿತರೆ ನಮ್ಮ ಕಂಪನಾಂಕಕ್ಕೆ ಸೇರಿದ್ದು. ಸೊ ಇದೆಲ್ಲದರ ಮುಂಚೆ ಒಂದು ವಿಷಯ, ದಯವಿಟ್ಟು ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಾಗ ದಯವಿಟ್ಟು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ವಿಡಿಯೋ ರಿಲೀಸ್ ಆದ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ. ಮತ್ತೊಂದು ಮುಖ್ಯವಾದ ವಿಷಯ, ನಾನು ಹಿಂದಿನ 3 ವಿಡಿಯೋಗಳಲ್ಲಿ ಸಹ ನಿಮ್ಗೆ ಹೇಳಿದೆ, ಸೆಪ್ಟೆಂಬರ್ 29 ನಮ್ಮ ಒಂದು ದೊಡ್ಡ ಮಟ್ಟದ 4 ವಿಶೇಷ ವಿಷಯಗಳನ್ನು ಒಳಗೊಂಡಂತಹ ಒಂದು ವಿಶೇಷವಾದ ಕ್ಲಾಸ್ ಪ್ರಪ್ರಥಮ ಬಾರಿಗೆ ಇದೇ ಬೆಂಗಳೂರು, ನಮ್ಮ ಬೆಂಗಳೂರಲ್ಲಿ ನಡೆಯಲಿದೆ. ಎಲ್ಲಿ ಅಂತ ನಿಮಗೆ ಅತಿ ಶೀಘ್ರದಲ್ಲೇ ಹೇಳ್ತೀವಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೀವು ಫೋನ್ ಮಾಡಿದ ಮಾತ್ರಕ್ಕೆ ಬರ್ತೀರಾ ಅಥವಾ ನಾವು ನಿಮ್ಮನ್ನು ಹಿಡ್ಕೊಂಡ್ಬಿಡ್ತೀವಿ ಅಂತ ಅಲ್ಲ. ಸ್ಕ್ರಾಲ್ ಆಗ್ತಾ ಇರೋವಂಥ ನಂಬರ್ಗೆ ಕಾಲ್ ಮಾಡಿ, ಬೆಳಗ್ಗೆ 9ರಿಂದ ಸಂಜೆ 6 ಗಂಟೆವರೆಗೂ, ಆ ನಂತರ ಮಾಡಿದ್ರೂ ನಾವು ನೋಡಿದ್ರೆ ಕಾಲ್ ಮಾಡ್ತೀವಿ. ಆದರೆ ನಾವು ಮನುಷ್ಯರು ಸದಾ ಫೋನ್ ಇಟ್ಕೊಂಡೇ ಇರೋದಕ್ಕಾಗಲ್ಲ, ಏಕೆಂದರೆ ಕಾಲ್ ಸೆಂಟರ್ ಅಲ್ಲ. ಹಾಗೂ ನೀವು ಫೋನ್ ಮಾಡಿದ್ರೆ ಮಿಸ್ ಕಾಲ್ ನೋಡಿ, ನಾವು ಯಾವಾಗ ಸಾಧ್ಯನೋ ಮತ್ತೆ ಕಾಲ್ ಮಾಡ್ತೀವಿ. ಅಥವಾ ನೀವು ಮೆಸೇಜ್ ಹಾಕಿದರೆ ಅದಕ್ಕೆ ಉತ್ತರವನ್ನು ಕೊಡ್ತೀವಿ, ಕಾಲ್ ಕೂಡ ಮಾಡ್ತೀವಿ, ನಿಮಗೆ ಬೇಕಾದ ಎಲ್ಲ ಮಾಹಿತಿನ ಕೊಡ್ತೀವಿ. ಆದರೆ ಈ ವಿಶೇಷವಾದ ಕ್ಲಾಸಲ್ಲಿ ಸ್ವಿಚ್ ವರ್ಡ್ಸ್ ಬಗ್ಗೆ ಇರುತ್ತೆ. ಸ್ವಿಚ್ ವರ್ಡ್ಸ್ PDF ಬಳುವಳಿಯಾಗಿ ಕೊಡ್ತೀವಿ. ಅಂದರೆ ಕೆಲವೊಂದು ಕಾಯಿಲೆಗಳಿಗೆ, ಹಣಕಾಸಿನ ಸಮಸ್ಯೆಗಳಿಗೆ ಸ್ವಿಚ್ ವರ್ಡ್ಸನ್ನು ಕೊಡ್ತೀವಿ. ಮತ್ತು ಹೇಗೆ ಬಳಸಬೇಕು, ಯಾವ ಸ್ವಿಚ್ ನಂಬರ್, ಸ್ವಿಚ್ ವರ್ಡ್ ಯಾವ ಬಣ್ಣದಲ್ಲಿ ಬರ್ಕೋಬೇಕು, ಹೇಗೆ ಏನು ಯಾವ ರೀತಿ ಅದನ್ನು ಬಳಸ್ಕೋಬೋದು, ಇದನ್ನೆಲ್ಲ ವಿಚಾರ ವಿನಿಮಯ ಮಾಡ್ಕೊಳ್ತೀವಿ. ಮತ್ತು ಧ್ಯಾನ, ಏಕೆಂದರೆ ಮನಸ್ಸು ಕೇಂದ್ರೀಕೃತವಾದರೆ ನಮಗೆ ಸುಮಾರು ವಿಷಯಗಳು ಕಂಪನಾಂಕ ಏರುತ್ತೆ ಮತ್ತು ಚೆನ್ನಾಗಿ ನಮಗೆ ಒಲಿಯುತ್ತೆ ಅಂಥೇಳಿ ಒಂದು ಧ್ಯಾನದ ಒಂದು ಸೆಷನ್ ಇರುತ್ತೆ. ಮತ್ತು ನಮ್ಮ ಆರೋಗ್ಯ ನಾವೇ ಯಾಕೆ ಸರಿ ಮಾಡ್ಕೋಬಾರ್ದು ಅಂತ ಆ್ಯಕ್ಯುಪ್ರೆಷರ್, ಯಾಕೆಂತಂದರೆ ಇವತ್ತು ನಾವೇನು ಮೆಡಿಸಿನ್ಸ್ ತೊಗೋತೀವಿ ಅದು ಇಲ್ಲದೇ ನಾವು ಸರಿ ಮಾಡ್ಕೋಬೇಕು ಅಂತಂದಾಗ ಯಾಕೆ ಮಾಡ್ಕೋಬಾರ್ದು. ಹಾಗೆ ಕಲರ್ ಥೆರಪಿ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಡ್ತೀವಿ. ತದನಂತರ ಮನಿ ಮ್ಯಾಜಿಕ್ ಅಂತ ಹೇಳಿ ದುಡ್ಡನ್ನು ಹೇಗೆ ನಾವು ಗಳಿಸಬೇಕು, ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಮತ್ತೆ ಗಳಿಸ್ಬೇಕು, ಈ ಥರ ಸುಮಾರು ವಿಷಯಗಳನ್ನು ಚರ್ಚೆ ಮಾಡ್ತೀವಿ. ಮನಿ ಮ್ಯಾಜಿಕ್ ಅಂದಾಗ ಎಕನಾಮಿಕ್ಸ್ ಅಲ್ಲ, ಅಥವಾ ಎಕನಾಮಿಕ್ ಸ್ಟ್ರಾಟಜೀಸ್ ಅಲ್ಲ, ಫಿನಾನ್ಷಿಯಲ್ ಈಕ್ವೇಷನ್ಸ್ ಅಲ್ಲ, ನಮ್ಮದೇ ಆದ ವಿಚಾರದಲ್ಲಿ ಕಂಪನಾಂಕಗಳನ್ನು ಹೆಚ್ಚಿಸ್ಕೊಳ್ಳುವಂಥ ವಿಷಯಗಳು. ನಮ್ಮ ಅಡುಗೆ ಮನೆ ಪದಾರ್ಥಗಳನ್ನೇ ಬಳಸ್ಕೊಂಡು ನಾವು ಬ್ಲಾಕ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಬೇಕು. ಯಾಕೆಂತಂದರೆ ಈಗ ಮುಖ ಬೆವತಿದ್ರೆ ಅದ್ರ ಮೇಲೆ ಮೇಕಪ್ ಮಾಡೋಕ್ಕೆ ಸರಿ ಬರಲ್ಲ, ಆಯಿತಾ, ಮುಖ ತೊಳಿಲೇಬೇಕು, ಆವಾಗ ಮಾತ್ರ ಫ್ರೆಶ್ನೆಸ್ ಬರೋದು. ಈಗ ನಾವು ರಂಗೋಲಿ ಬಿಡಬೇಕು ಅಂತಂದಾಗ ನಾವು ಫಸ್ಟು ನೆಲನ ಗುಡಿಸಿ, ಒರೆಸಿ, ಸಾರಿಸಿ
ಆಮೇಲೆ ರಂಗೋಲಿ ಬಿಡಬೇಕು. ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಹಾಲು ಕಾಯಿಸಬೇಕು ಅಂತಂದಾಗ ಫಸ್ಟು ಪಾತ್ರೆನ ಸರಿಯಾಗಿ ತೊಳಿಬೇಕು. ನೆನ್ನೆ ಕಾಯಿಸಿದ ಹಾಲಿನ ಪಾತ್ರೆನಲ್ಲಿ ಇವತ್ತು ಹಾಗೆ ಹಾಲು ಹಾಕಿದರೆ ಹಾಲು ಒಡೆದೋಗುತ್ತೆ. ಮಾಡಿದವ್ರಿಗೆ ಗೊತ್ತಿರುತ್ತೆ, ಅಡುಗೆ ಮನೆಯಲ್ಲಿ ಆ್ಯಕ್ಟಿವ್ ಆಗಿರೋರಿಗೆ ನಾನು ಹೇಳೋ ವಿಷಯ ಅರ್ಥ ಆಗಿರುತ್ತೆ. ಸೊ ಈ ಥರ ಕೆಲವೊಂದು ಸತಿ ಬ್ಲಾಕ್ಸ್ ಇದ್ದಾಗ ಯಾವುದೇ ಸಮಸ್ಯೆಗಳು, ಯಾವುದೇ ಪರಿಹಾರಗಳು ನಮಗೆ ವರ್ಕ್ ಆಗಲ್ಲ. ಸೊ ಆ ಬ್ಲಾಕ್ಸನ್ನು ಕ್ಲಿಯರ್ ಮಾಡಿಕೊಂಡು ಹಾಗೆ ಹಣದ ಒಂದು ಏಳಿಗೆಗೆ, ಹಣವನ್ನು ಗಳಿಸೋಕ್ಕೆ ಒಂದು ಕಂಪನಾಂಕವನ್ನು ಕ್ರಿಯೇಟ್ ಮಾಡೋದಕ್ಕೆ, ಮತ್ತು ತುಂಬ ಸಿಂಪಲ್ಲಾಗಿ ಅಡುಗೆ ಮನೆ ಪದಾರ್ಥಗಳನ್ನೇ ಬಳಸ್ಕೊಳ್ಳುವಂಥ ವಿಷಯನ ನಾನು ಹೇಳ್ತೀನಿ. ಅದರಲ್ಲಿ 1-2 ಸ್ಕೆಚ್ ಪೆನ್ನು, ಪೇಪರ್ ಅಂತ ಸಣ್ಣ ಪುಟ್ಟದಿರುತ್ತೆ. ಕೆಲವೊಂದು ಸತಿ ಹಸಿರು ಬಣ್ಣದಲ್ಲಿ ಮಾಡಿ ಅಂದಾಗ ನೀವು ಹಸಿರೇ ಮಾಡಬೇಕಾ ಬೇರೆ ಕಲರ್ ಅಂದಾಗ ಅದು ನಿಮಗೆ ಬಿಟ್ಟಿದ್ದು. ಒಗ್ಗರಣೆ ಕೊಡಿ ಅಂದಾಗ ಸಾಸಿವೆ ಇಲ್ಲ ಅಂತಂದಾಗ ಅದು ನಿಮಗೆ ಬಿಟ್ಟಿದ್ದು. ಅಂದರೆ ಆ ಒಂದು ಸಾಸಿವೆ ಒಗ್ಗರಣೆ ಕೊಟ್ಟಾಗ ಆ ಒಂದು ರುಚಿ, ಆ ಒಂದು ಘಮ ಅದು ವಿಶೇಷವಾಗಿರುತ್ತೆ. ಅದು ಇಲ್ಲದೇನೂ ಊಟ ಮಾಡ್ಬೋದು, ಅದು ಮತ್ತು ನಿಮಗೆ ಬಿಟ್ಟಿದ್ದು. ಸೊ ಅದೇ ಥರ ಇದೂ ನೀವು ಎಲ್ಲ ಕರಾರುವಕ್ಕಾಗಿ ಮಾಡಿದಾಗ ಆ ಒಂದು ಊಟಕ್ಕೆ ಬೆಲೆ ಬರುತ್ತೆ, ಹಾಗೆ ನಾವು ಹೇಳೋವಂಥ ಒಂದು ವಿಧಿವಿಧಾನಕ್ಕೆ ಕೂಡ ಬೆಲೆ ಇರುತ್ತೆ. ತುಂಬ ಸಿಂಪಲ್ ವಿಷಯ. ಒಂದು ಪೇಪರನ್ನು ಸ್ಕ್ವೇರ್ ಆಗಿ ತೆಗೆದುಕೊಳ್ಳಿ. ಸ್ಕ್ವೇರ್ ಆಗಿ ತೊಗೊಂಡು ಇದು ಜಿಬು ಸಿಂಬಲ್ ಫಾರ್ ಅಬಂಡೆನ್ಸ್ ಅಂತ ಕರಿತೀವಿ. ಸೊ ಇದನ್ನು 1, 2, 3, 4 ಮತ್ತು 5ನೇ ಬಾರಿ ಇದನ್ನು ಮೇಲಕ್ಕೆ ತೊಗೊಂಡು ಹೋಗಿ ಹೀಗೆ ಕೆಳಕ್ಕೆ ತಂದುಬಿಡಿ. ಇದು ಜಿಬು ಸಿಂಬಲ್. ಇದರ ನಂತರ ನಮ್ಮ ಮನೆಯಲ್ಲಿ ಇರುವಂಥ ನಿಂಬೆಹಣ್ಣು, ಮನೆಯಲ್ಲಿ ಅಂದರೆ ಬೆಳೆದಿದ್ದು ಅಂತ ಅಲ್ಲ, ಅಡುಗೆ ಮನೇಲಿ ನಿಂಬೆಹಣ್ಣು ಸಾಧಾರಣವಾಗಿರುತ್ತಲ್ವ, ಅರ್ಧ ಹೋಳಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದಕ್ಕೆ 5 ಲವಂಗಗಳನ್ನು ಯಾವುದೇ ತೊಂದರೆ ತೊಡಕುಗಳಿದ್ದರೂ, ಬ್ಲಾಕ್ಸ್ ಇದ್ದರೂ, ನನ್ನ ಆರೋಗ್ಯದಲ್ಲಿರ್ಬೋದು, ಹಣಕಾಸಿನಲ್ಲಿರಬಹುದು, ಅದನ್ನೆಲ್ಲ ತೆಗೆದುಬಿಡು ಅಂತ ಹೇಳಿಬಿಟ್ಟು ಈ 5 ಲವಂಗಗಳನ್ನು ಇಲ್ಲಿ ಹಾಕಿಬಿಡಿ. ಹಾಕಿಬಿಟ್ಟು ನಂತರ ಅದರ ಮೇಲೆ ಚಕ್ಕೆ ಪುಡಿ, ಏಕೆಂದರೆ ಸಿನಮನ್, ಈ ಚಕ್ಕೆ ಪುಡಿ ಇದೆಯಲ್ಲ, ಯಾವುದೇ ವಿಷಯದಲ್ಲಿ ಹಣವನ್ನು ತಂದು ಕೊಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಅದನ್ನು ಸ್ವಲ್ಪ ಇದರ ಮೇಲೆ ಉದುರಿಸ್ಬಿಟ್ಟು, ಮತ್ತು ಕಾಫಿ ಪುಡಿ ಯಾಕೆ ಅಂತಂದಾಗ ಬ್ಲಾಕ್ಸ್ ಏನೇ ಇದ್ರೂ ಅದು ಕ್ಲಿಯರ್ ಮಾಡುತ್ತೆ. ಇದರ ಮೇಲೆ ಈ ಒಂದು ಕಾಫಿ ಪುಡಿನ ಉದುರಿಸ್ಬಿಟ್ಟು ನಂತರ ಸಕ್ಕರೆ, ನಿಮಗೆ ಸಿಹಿಯಾಗಿ ಹಾಗೆ ನಿಮ್ಮ ಜೀವನ ಇರಲಿ ಅಂತ ಹೇಳಿ ಸ್ವಲ್ಪ ಸಕ್ಕರೆನ ಉದುರಿಸ್ಬಿಟ್ಟು ಇದನ್ನು ಹೀಗೆ 3 ದಿನ ಹೀಗೆ ಇಟ್ಟು, ಅಂದರೆ ಇರುವೆ ಬರುತ್ತೆ ಆ ಥರ ಅಂದಾಗ ಅದು ನೀವು ಹೇಗೋ ಕಾಪಾಡ್ಕೊಂಡು ಇಡಬೇಕಾಗತ್ತೆ. ಸೊ ಹೀಗೆ ನೀವು ಅಥವಾ ಇಡಬೇಕಾದ್ರೆ ಒಂದು ತಟ್ಟೆನಲ್ಲಿಟ್ಟು ಆ ತಟ್ಟೆನ ನೀರು ಮೇಲೆ ಇಟ್ಟು, ಅದು ಏನು ಮಾಡ್ತಿರೋ ನಿಮಗೆ ಬಿಟ್ಟಿದ್ದು. ಹೀಗೆ ಇಟ್ಟು ಇದನ್ನು ನಿಮ್ಮ ದೇವ್ರ ಮನೆಯಲ್ಲಿ 3 ದಿವಸ ಇಡಿ. 3 ದಿವಸ ಇದಕ್ಕೆ, ಅಂದರೆ ನೀವು ಹೆಚ್ಚು ಕಮ್ಮಿ ಸಂಜೆ ಮಾಡಿದ್ರೆ ಒಳ್ಳೆಯದು. ಶುರು ಮಾಡೋದು ಶುಕ್ರವಾರ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡಿ. ಮತ್ತು ಪ್ರತಿದಿನ ಬೇರೆ ಯಾವುದೂ ಅಲ್ಲ, ಸಕ್ಕರೆ ಮಾತ್ರ ಒಂದು 4 ಕಾಳು ಹಾಕಿ, ಬರುವಂಥ ದುಡ್ಡು ಬಂದಿದೆ ನನಗೆ ವಿಪರೀತ, ಅಂದರೆ ನಾನು ನೆನೆಸ್ಕೊಳ್ಳೋಕ್ಕಾಗದಿರೋಷ್ಟು ಹಣ ನನಗೆ ಹೆಚ್ಚು ಬರ್ತಾನೇ ಇದೆ ಅಂತ ಹೇಳಿ ಹೇಳ್ಕೊಳ್ತಾ ಅದನ್ನು ನೋಡ್ತಾ ಇರಿ, ಕಲ್ಪನೆಯನ್ನು ಮಾಡ್ಕೋತಾ ಇರಿ. ನಿಮಗೆ ಆ ಹಣ ಬರ್ತಾ ಇದೆ ಅನ್ನೋ ಪರಿಕಲ್ಪನೆಯನ್ನು ಮಾಡ್ಕೊಳ್ತಾನೆ ಇರಿ. ಮತ್ತು 3 ದಿವಸ ಆದಮೇಲೆ ಇದನ್ನು ಏನು ಮಾಡಬೇಕು ಅಂತಂದಾಗ, ಈ ನಿಂಬೆ ಹಣ್ಣನ್ನು ತೊಗೊಂಡು ಹೋಗಿ ಎಲ್ಲಾದರೂ ಸರಿ, ನಿಮ್ಮ ಮನೆ ಅಂಗಳದಲ್ಲಾದರೂ ಸರಿ ಅಥವಾ ಎಲ್ಲಾದರೂ ಸರಿ, ಒಂದು ಸ್ವಲ್ಪ ಮಣ್ಣನ್ನು ತೊಡಿ ಅದರೊಳಗೆ ಇಟ್ಬಿಟ್ಟು ಊತ್ಬಿಡಿ. ಮತ್ತು ಈ ಪೇಪರ್ನ ಕ್ಯಾಂಡಲ್ ಅಥವಾ ದೀಪದ ಬೆಳಕಲ್ಲಿ ಸುಟ್ಟುಬಿಟ್ಟು ಆ ಭಸ್ಮವನ್ನು ಉಫ್ ಅಂತ ಗಿಡದ ಬುಡಕ್ಕೆ ಅಥವಾ ಸಾಧಾರಣವಾಗಿ ಹೊರಗಡೆ ಅದು ಮಣ್ಣಿಗೆ ಸೇರಬೇಕು, ಆ ಥರ ಊದ್ಬಿಡಿ. ಆಮೇಲೆ ನೀವು ಮಾಡೋ ಕೆಲಸ ಮಾಡ್ತಾಯಿರಿ. ಇಷ್ಟನ್ನು ಮಾಡಿದೆ ಅಂತ ನೀವು ಮಾಡೋ ಕೆಲಸನ ಬಿಟ್ಟು ಹಾಗೆ ದುಡ್ಡು ಬರುತ್ತೆ ಅಂದರೆ ಆಗಲ್ಲ. ನಾನು ಹೇಳ್ದಂಗೆ ಅಕ್ಕಿ ಬೇಳೆ ಎಲ್ಲ ದೇವರು ಕೊಡ್ತಾನೆ, ಆದರೆ ಅದನ್ನು ಸಾಂಬಾರು ಮಾಡೋದು ನಮ್ಮದೇ ಕೈಯಲ್ಲಿರುತ್ತೆ ಅಲ್ವಾ, ಒಗ್ಗರಣೆ ಮಾಡೋದು ನಾವೇನೆ. ಹಾಗೆ ಕೆಲಸಗಳನ್ನು ಮಾಡಿ ಅದನ್ನು ಬಿಟ್ಬಿಡಬೇಡಿ. ಮಾಡಿ ನಿಮಗೆ ಎಷ್ಟು ಹೆಲ್ಪ್ ಆಯಿತು ಅಂತ ಖಂಡಿತ ಹೇಳಿ. ಅಂದರೆ ಪದೇ ಇದನ್ನೇ ಕೊಡ್ತೀರಾ ಅಂದರೆ ನೀವು ಕಾಮೆಂಟ್ಸಲ್ಲಿ ಕೇಳೋದು ಪದೇ ಅದನ್ನೇ ಕೇಳ್ತೀರಾ, ಹಣದ ಸಮಸ್ಯೆ ಇದೆ ಅಂತ. ಹಾಗಾಗಿ ಹೆಚ್ಚು ಯಾವ ವಿಷಯವನ್ನು ಕೇಳ್ತೀರೋ ಅದನ್ನೇ ನಾನು ಕೊಡ್ತೀನಿ. ಎಲ್ಲೋ ಒಬ್ಬರು ಯಾವುದೋ ಒಂದು ವಿಷಯವನ್ನು ಕೇಳಿರ್ತೀರ, ಅವರಿಗೆ ಪರ್ಸ್ನಲ್ಲಾಗಿ ಯಾವುದಾದ್ರೂ ಅದಕ್ಕೆ ಉತ್ತರವನ್ನು ಕೊಟ್ಟಿರ್ತೀನಿ. ಸೊ ನೀವು ಕೇಳೋದಕ್ಕೆ ತಕ್ಕ ಹಾಗೆ ನಾನು ಕೊಡ್ತಾ ಹೋಗ್ತೀನಿ. ಸೊ ಖಂಡಿತ ಇದನ್ನು ಮಾಡಿ, ನಿಮಗೆ ಎಲ್ಲ ಬ್ಲಾಕ್ಸ್ ಕ್ಲಿಯರ್ ಆಗಿ ನಿಮಗೆ ಬರುವಂಥ ದುಡ್ಡು ಬರಲಿ, ಹೆಚ್ಚು ಐಶ್ವರ್ಯ ನಿಮಗಾಗಲಿ, ಸಮೃದ್ಧಿ ನಿಮ್ಮದಾಗಲಿ. ಮತ್ತು ದಯವಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಲಾಸ್ ಬಗ್ಗೆ ಗಮನ ಹರಿಸಿ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿ ಶೇಖರ್, ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸಿಂದ. ಲವ್, ಲೈಟ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್.